ಜಯಂತಿಯನ್ನು ಆಚರಣೆ ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೂರ್ವ ಸಭೆಗಳಲ್ಲಿ ತೀರ್ಮಾನ ಮತ್ತು ಕೆಲವೆಲ್ಲ ನಿರ್ಣಯಗಳನ್ನು ಕೈಗೊಳ್ಳಲಾಗಿತ್ತು. ಈ ಒಂದು ಅದ್ದೂರಿಯಾದಂಥ ಕಾರ್ಯಕ್ರಮ ನಡೆಯಲಿಕ್ಕೆ ಇವತ್ತು ಈ ವಿಚಾರವನ್ನು ಎಲ್ಲ ಗ್ರಾಮಗಳಿಗೂ ಮತ್ತು ಎಲ್ಲ ಸಂಸ್ಥೆಗಳು ತಮ್ಮ ತಮ್ಮ ಸ್ತಬ್ಧಚಿತ್ರಗಳನ್ನು ಈ ನಗರದಲ್ಲಿ ನಡೆಯುವಂಥ ಅದ್ದೂರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳೋದಕ್ಕಾಗಿ ಇಲ್ಲಿ ತಮ್ಮಗಳ ಮೂಲಕ ವಿಚಾರವನ್ನು ಗ್ರಾಮಾಂತರ ಮತ್ತು ಎಲ್ಲ ಸಮುದಾಯಗಳಿಗೆ ಮೂಡಿಸಲಿಕ್ಕಾಗಿ ಇವತ್ತು ಬಹಳ ಮುಖ್ಯವಾಗಿ ಪತ್ರಿಕಾಗೋಷ್ಠಿಯಲ್ಲಿ ವಿಚಾರವನ್ನು ತಿಳಿಸ್ತಾ ಇದ್ದೀವಿ. ಇವತ್ತು ಅಂಬೇಡ್ಕರ್ ಜಯಂತಿ ಏನಾಗ್ತದೆ, ಸಹಜವಾಗಿ ಕೋಡ್ ಆಫ್ ಕಂಡಕ್ಟ್ ಪ್ರತಿ ವರ್ಷ ಬರ್ತಾ ಇರೋ ಕಾರಣದಿಂದ ಈ ವರ್ಷ ಕೋಡ್ ಆಫ್ ಕಂಡಕ್ಟ್ ಇಲ್ಲ. ಅದರಿಂದ ಏನು 3 ವರ್ಷ 4 ವರ್ಷಕ್ಕೊಂದು ಸಾರಿ ಈ ರೀತಿ ಅದ್ದೂರಿಯಾಗಿ ಮಾಡುವಂಥ ಅಂಬೇಡ್ಕರ್ ಜಯಂತಿಗೆ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಹಳ್ಳಿ ಪಂಚಾಯತಿಗಳ ಕಡೆಯಿಂದಲೂ ಎಲ್ಲ ಭಾಳ ಅಲಂಕೃತವಾಗಿ ಮಾಡ್ಕೊಂಡು ಇಲ್ಲಿ ಭಾಗವಹಿಸಬೇಕು ಅಂತೇಳಿ ಈಗ ಪತ್ರಿಕಾಗೋಷ್ಠಿ ಮೂಲಕ ನಾವು ವಿನಂತಿಸ್ತಾ ಇದ್ದೀವಿ. ಮತ್ತೀಗೇನು ಇದು ಪ್ರಶಸ್ತಿಗಳನ್ನು ಘೋಷಿಸಿದ್ದಾರೆ. ಹೆಚ್ಚೆಚ್ಚು ಅವರು ಸ್ತಬ್ಧಚಿತ್ರಗಳನ್ನು ಅಲಂಕಾರಗೊಳಿಸ್ಕೊಂಡು ಬರೋದ್ರಿಂದ ಆ ಪ್ರಶಸ್ತಿಗಳು ಗ್ರಾಮಗಳಿಗೆ ಹೋಗಲಿ, ಮತ್ತು ಎಲ್ಲೆಲ್ಲ ಟೌನ್ಗಳಲ್ಲಿ ನಾವು ಮಾಡೋದಕ್ಕಿಂತಲೂ ಇದು ಹಳ್ಳಿಗೆ ತಲುಪಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಹಳ್ಳಿಗೆ ಮುಖ್ಯ ಅನ್ನೋ ಒಂದು ವಿಚಾರ. ಮತ್ತೊಂದು ಬಹಳ ಮುಖ್ಯವಾಗಿ ಏನು ಅಂತಂದರೆ, ಇವತ್ತು ಅದ್ದೂರಿಯಾಗಿ ಮಾಡೋ ಉದ್ದೇಶದ ಜೊತೆಗೆ ಬಾಬಾ ಸಾಹೇಬರನ್ನ ಬಾಯಿ ಮಾತುಗಳಲ್ಲಿ ಹೇಳ್ಕೊಳ್ಳೋ ಪ್ರಕಾರ ಬಾಬಾ ಸಾಹೇಬರು ಬರೀ ದಲಿತ ಸಮುದಾಯಕ್ಕೆ ಅಲ್ಲ, ಎಲ್ಲ 140 ಕೋಟಿ ಸಮುದಾಯಕ್ಕೂ ಅಂತ ಬಾಯಿ ಮಾತಲ್ಲಿ ಹೇಳ್ಕೊಳ್ಳುವಂಥ ಜನ ಇದ್ದಾರೆ. ಅದು ನಿಜವಾಗ್ಲೂ ಬಾಬಾ ಸಾಹೇಬರನ್ನ ಓದ್ಕೊಂಡಂಥವ್ರಿಗೆ, ಬಾಬಾ ಸಾಹೇಬರನ್ನ ಅರ್ಥ ಮಾಡ್ಕೊಂಡಂಥವ್ರಿಗೆ ಇದು ನಿಜವಾಗ್ಲೂ ಒಂದೊಂದು ಸಮುದಾಯಕ್ಕಲ್ಲ, ಎಲ್ಲ ಸಮುದಾಯಗಳಿಗೂ ಸಹ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಎಲ್ಲರಿಗೂ ಒಳಗೊಂಡಿದೆ ಅನ್ನೋ ಕಾರಣದಿಂದ ಇವತ್ತು ಅಂಬೇಡ್ಕರ್ ಜಯಂತಿ ದಿವಸ ಏನು ವಿಶೇಷ ಅಂತಂದರೆ, ಇಲ್ಲಿ ಒಂದೇ ಸಮುದಾಯದ ಮುಖಂಡರುಗಳಿಗೆ ಮಾತ್ರ ಸನ್ಮಾನ ತಗೊಂಡಿಲ್ಲ, ವೇದಿಕೆಯಲ್ಲಿ ಬೇರೆ ಬೇರೆ ಸಮುದಾಯಗಳಲ್ಲಿ ಅವರು ವಿಶೇಷ ಏನಾದರೂ ಒಂದು ಅವರಲ್ಲಿ ಇತ್ತು ಅಂದರೆ ಸಮಾಜಕ್ಕೆ ಅವರ ಕೊಡುಗೆ ಏನಿದೆ, ಮತ್ತು ಸಮಾಜಕ್ಕೆ ಮುಂದೆ ಏನು ಹಿಂದೆ ಏನು ಸಾಧನೆ ಮಾಡಿದ್ದಾರೆ ಅಂತ ಬೇರೆ ಬೇರೆ ಸಮುದಾಯಗಳ ಇವರನ್ನು ಗುರುತಿಸಿ ಆ ವೇದಿಕೆಯಲ್ಲಿ ಸನ್ಮಾನ ಮಾಡ್ತಾ ಇದ್ದೀವಿ. ಬರೀ ದಲಿತ ಸಮುದಾಯವನ್ನು ಮಾತ್ರ ಅಲ್ಲಿ ಪ್ರತಿಬಿಂಬಿಸ್ತಾ ಇಲ್ಲ. ಯಾಕಂದರೆ ಬಾಬಾ ಸಾಹೇಬರಿಗೆ ಎಲ್ರಿಗೂ ಸಂಬಂಧಪಟ್ಟವರು, ಬರೀ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಹೇಳೋದ್ರ ಮೂಲಕ ಇವತ್ತು ಪತ್ರಿಕಾ ಮಾಧ್ಯಮದ ಮೂಲಕ ತನ್ನ ಮಾತು